ಹೀಗೆ 11,700 ವರ್ಷಗಳ ಕಾಲದ ಇತಿಹಾಸದಲ್ಲಿ ನಮಗೆ ಗೊತ್ತಿರುವುದು ಆಯಿತು. ರಾಜ್ಯಭಾರ ಮಾಡಿದ ಮೇಲೆ ಒಂದಿಷ್ಟು ಕಥೆ ಅಂತ ಏನೇ ಇಟ್ಕೊಂಡ್ರು ಒಂದು 10 ವರ್ಷದ ಕತೆ, 50 ವರ್ಷಕ್ಕೆ ಇಡೀ ರಾಮಾಯಣದ ಕತೆ 24,000ದಲ್ಲಿ ಮುಗಿದೋಯ್ತು. ಅವನು ಬದುಕಿದ್ದು 11,700 ವರ್ಷ ಅಂದರೆ ಇನ್ನೂ 11,650 ವರ್ಷದ ಕತೆ ಏನಿರ್ಬೋದು ಯೋಚನೆ ಮಾಡಿ. ಅದನ್ನೇ ಶತಕೋಟಿ ಪ್ರವಿಸ್ತಾರ ಅಂತ ಹೇಳಿದ್ದು. ಇತಿಹಾಸವನ್ನು ದಾಖಲೆ ಮಾಡುವವರಿಗೆ ಅದು ಯಾವುದು ಅಸಾಧ್ಯ ಅಲ್ಲ. ನಮಗೆ ಅಷ್ಟೊಂದು ಜೀರ್ಣಿಸಿಕೊಳ್ಳಿಕ್ಕೆ ನಾವು ಈಗ ಇದ್ದಿದ್ದು 24,000ನೇ ಓದಲಿಕ್ಕಾಗಿಲ್ಲ ಅಂತ ಅದನ್ನು ಇನ್ನೂ ಸುಲಿದು ಕೊಡಿ, ರುಬ್ಬಿ ಕೊಡಿ, ಬಾಯಿಗೆ ಹಾಕಿ ನುಂಗಿಸುವುದು ನೀವೇ ಮಾಡಿ ಅಂತ ಹೇಳಿ 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 ಕೊನೆಗೆ ಯಾವುದೋ ಒಂದೆರಡು ದಾಸ ಸಾಹಿತ್ಯದಲ್ಲಿ ಬಂದ ಕಥೆ ತಿಳ್ಕೊಂಡು ಅದೇ ಸರಿ ಅಂತ ಅಂದ್ಕೊಂಡು ಅಷ್ಟರಲ್ಲೇ ಮುಗಿಸ್ಬಿಡ್ತೇವೆ. ಆದರೆ ಈ ಡೀಟೇಲ್ಗಳು ಯಾವುದು ಬರಲ್ಲ. ಅಲ್ಲಿ ಸಂಗ್ರಹ ಮಾಡಿ ರಾಮಾಯಣದ ಕಥೆ ಬಾಲರಾಮಾಯಣ ಅಂತ ಓದಿದರೆ ಅದು ನಮಗೊಂದು ಮೆಟ್ಲು, ಪ್ರವೇಶಿಕೆ ಅಷ್ಟೇ ರಾಮಾಯಣಕ್ಕೆ. ಅದು ರಾಮಾಯಣ ಸಮಗ್ರ ಅಲ್ಲ. ರಾಮಾಯಣವನ್ನು ಓದುವಾಗ ನಮಗೆ ಏನೆಲ್ಲ ಎಚ್ಚರ ಇರಬೇಕು, ಹೇಗಿರುತ್ತೆ ಕಥೆಯ ಮುಂದಿನ ಬೆಳವಣಿಗೆ, ಅದು ಟ್ರೈಲರ್ ಅಷ್ಟೇ. ನಾವು ಇಡೀ ಸಿನಿಮಾನೇ ಅಷ್ಟೇ ಅಂತ ಅಂದ್ಕೊಂಡ್ರೆ ನಮ್ಮ ದಡ್ತನ ಆಗುತ್ತೆ. ಅದು ರಾಮಾಯಣ ಓದಿದ್ರೇ ನಮಗೆ ಗೊತ್ತಾಗುವಂಥದ್ದು.